ಹಲಸಿನಕಾಯಿ ಹುಳಿ ಮಾಡ್ತಾಯಿದ್ದೀನಿ ನೋಡಿ. ಚಿಪ್ಪೆ ದಿಂಡು ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ತೆಗೆದು ಇಷ್ಟಿಷ್ಟಪ್ಪ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೀರಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಇದು ಮಾಡೋಣ. ಹಲಸಿನಕಾಯಿ ಹುಳಿ ಮಾಡೋದಕ್ಕೆ ಹುರ್ಕೊಳ್ಳೋಣ. ಫಸ್ಟು ರುಬ್ಕೊಳ್ಬೇಕು. ಹುರ್ಕೊಳೋದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ 7 ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, 1 ಸ್ಪೂನು. ಕಡಲೆಬೇಳೆ 1 ಸ್ಪೂನ್ ಕಡಲೆಬೇಳೆ ನೋಡಿ, 1 ಸ್ಪೂನು. ಉದ್ದಿನಬೇಳೆ 1 ಸ್ಪೂನು. ಧನಿಯಾ 2 ಸ್ಪೂನು. ಜೀರಿಗೆ ಅರ್ಧ ಸ್ಪೂನು. ಲವಂಗ 4. ಚಕ್ಕೆ 1 ಪೀಸು ಸಣ್ಣದು. ಮೊಗ್ಗು 1 ಮರಾಠಿ ಮೊಗ್ಗು. ಕರಿಬೇವು 2 ಕಡ್ಡಿ. ಈಗ ಇದು ಹುರ್ಕೊಳ್ಳೋಣ. ಖಾರಕ್ಕೆ ನಿಮಗೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಇದಾಗಿದೆ, ಕೆಂಪಗಾಗಿದೆ. ಈಗ ಕೊಬ್ಬರಿ ಹಾಕೋಣ. ಒಣ ಕೊಬ್ಬರಿ ಸ್ವಲ್ಪ ಹುರ್ಕೊಳ್ಳೋಣ. ಸಾಕು, ಸ್ಟವ್ ಆಫ್ ಮಾಡ್ತೀನಿ, ಅದೇ ಬಿಸಿಗೆ ಆಗುತ್ತೆ. ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಳ್ಳೋಣ. ತಣ್ಣಗಾಗಲಿ ನೋಡಿ. ತಣ್ಣಗಾಗಿದೆ, ಜಾರ್ಗೆ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ಟವ್ ಹಚ್ತಾ ಇದ್ದೀನಿ. ಇದರಲ್ಲೇ ಬೇಯಿಸ್ಕೊಳ್ಳೋಣ ಹಲಸಿನಕಾಯಿನ. ಕಟ್ ಮಾಡಿ ನೀರಲ್ಲಿ ಹಾಕಿ 1 ಸ್ಪೂನು ಎಣ್ಣೆ ಹಾಕಿ ಇಟ್ಟಿರಬೇಕು. ನೀರು ಹಾಕ್ತಿದ್ದೀನಿ. ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ. ಅರಿಶಿನ ಹಾಕ್ತಾಯಿದ್ದೀನಿ, 1/4 ಸ್ಪೂನು. ಉಪ್ಪು ರುಚಿಗೆ ತಕ್ಕಷ್ಟು. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ಹಾಕೋಣ. ನೋಡಿ, 1 ಕಪ್ಪು ತೊಗರಿಬೇಳೆ, ಎಣ್ಣೆ ಅರಿಶಿನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ತಾಯಿದ್ದೀನಿ.
ಇದರಲ್ಲೇ ಒಂದೆರಡು ನಿಮಿಷ ಬೇಯಲಿ. ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಜಾರಿಗೆ ನೀರು ಹಾಕಿ ಹಾಕ್ತಾಯಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುದೀಲಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಈಗ ಇದಾಗಿದೆ. ಈಗ ಒಗ್ಗರಣೆ ಕೊಡೋಣ. ಇದಕ್ಕೆ ಸೈಡಲ್ಲಿಟ್ಟು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ತುಪ್ಪ ಹಾಕ್ತಾಯಿದ್ದೀನಿ. 4 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಸಾಸಿವೆ 1/4 ಸ್ಪೂನು, 2 ಬ್ಯಾಡಗೆ ಮೆಣಸಿನ್ಕಾಯಿ ಮುರಿದು ಹಾಕ್ತಾಯಿದ್ದೀನಿ. ಕರಿಬೇವು ಸ್ವಲ್ಪ, ಹಿಂಗು ಸ್ವಲ್ಪ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಬಿಸಿ ಅನ್ನ ಮುದ್ದೆ ಎಲ್ಲ ತಿನ್ಬೋದು, ಚೆನ್ನಾಗಿರುತ್ತೆ. ಹುಳಿ ರೆಡಿಯಾಗಿದೆ. ಹಲಸಿನಕಾಯಿ ಹುಳಿ